ಹರಿ ಓಂ. ಹಯಗ್ರೀವಂ ಚಿದಾನಂದವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ಮಣಿಗ್ರೀವವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತॄನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ವಾದಿರಾಜಪದದ್ವಂದ್ವ ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯಗುರೂನ್ ವಂದೇ ಮಂದೋಹಂ ಧೀವಿಶುದ್ಧಯೇ. ಸತ್ಯಂ ಸತ್ಯಂ ಪುನಃ ಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾಃ ಭವಂತ್ಯೇವ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇ ಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಗವಂತನ ಮಹಿಮೆಯನ್ನು ಇನ್ನೂ ವಿಸ್ತಾರವಾಗಿ ಹೇಳುತ್ತಾ ಬರ್ತಾ ಇದ್ದಾರೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮ ಗುಹಾಯಾಂ ನಿಹಿತಸ್ಯ ಜಂತೋಃ ತಮಕ್ರತುಃ ಪಶ್ಯತಿ ವೀತಶೋಕಃ ಧಾತುಪ್ರಸಾದಾನ್ ಮಹಿಮಾನಮಾತ್ಮನಃ. ಭಗವಂತ ನಮ್ಮ ಸ್ವರೂಪದೇಹದ ಒಳಗೆ ನಾವೇ ಅತ್ಯಂತ ಸೂಕ್ಷ್ಮ ಜೀವನೊಳಗೆ ಅತ್ಯಂತ ಸೂಕ್ಷ್ಮನಾಗಿದ್ದಾನೆ ಭಗವಂತ. ಅಂಥ ಸೂಕ್ಷ್ಮ ರೂಪದ ಕುರಿತು ಹೇಳ್ತಾ ಇದ್ದಾರೆ. ಇವನು ಅಣುವಿನಲ್ಲೇ ಅಣುವಾಗಿದ್ದಾನೆ, ಪರಮಾಣುವಾಗಿದ್ದಾನೆ. ಮಹತೋ ಮಹೀಯಾನ್, ಜಗತ್ತಿನಲ್ಲಿ ಅತ್ಯಂತ ದೊಡ್ಡದು ಅಂದರೆ ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡ ಆಕಾರದಲ್ಲಿದ್ದಾನೆ, ಪರಮಾಣುವಾಗಿ ಜೀವನೊಳಗೂ ಇದ್ದಾನೆ. ಇವನು ಎಲ್ಲಿದ್ದಾನಿವ ಅಂದರೆ ಹೇಳ್ತಾ ಇದ್ದಾರೆ, ಈ ಅಣುವಾದ ರೂಪ ಅಸ್ಯ ಜಂತೋಃ ಗುಹಾಯಾಂ ನಿಹಿತಃ. ಈ ಜೀವರಾಶಿಯ ಹೃದಯ ಕಮಲದಲ್ಲಿ, ಹೃದಯದೊಳಗೇ ಇದ್ದಾನೆ, ಹೃದಯ ಗುಹೆಯಲ್ಲಿದ್ದಾನೆ. ಜಂತೋಃ ಜೀವಸ್ಯ ಗುಹಾಯಾಂ ಹೃದಯ ಪ್ರೇರಕತೆಯ ನಿಹಿತಃ. ನಮ್ಮ ಹೃದಯ ಗುಹೆಯಲ್ಲಿ ಪ್ರೇರಕನಾಗಿದ್ದಾನೆ. ನಮಗೆ ಕಾಲಕ್ಕೆ ನಮ್ಮ ಹಿಂದಿನ ಕರ್ಮಾನುಸಾರವಾಗಿಯೇ ಪ್ರೇರಣೆ ಮಾಡುವವ ಇವ. ಈ ಮಾತಿನ ಅರ್ಥ ಆಳವಾಗಿ ಹೋಗುತ್ತೆ. ಕೆಲವೊಮ್ಮೆ ಯಾವುದೋ ಒಂದು ಕೆಲಸ ಅದು ಇದು ಅಂತ ನಾವೇ ಅದು ಚೆನ್ನಾಗಿರುತ್ತೆ ಅಂತ ಇಟ್ಟುಕೊಂಡಿರ್ತೇವೆ, ಮತ್ತು ಅದರಲ್ಲಿ ಒದಾಡ್ತಾ ಇರ್ತೇವೆ. ಅದು ಲೌಕಿಕದ್ದಾಗಿರಬಹುದು, ವೈದಿಕದ್ದೂ ಆಗಿರಬಹುದು, ಯಾವುದೇ ಕೆಲಸ ಆಗಿರ್ಬೋದು. ಆವಾಗ ಮತ್ತು ಪ್ರಶ್ನೆ, ಪ್ರೇರಕ ಯಾರು? ಇವನೇ. ಈ ಕೆಲಸದಲ್ಲಿ ತೊಡಗು ಅಂತ ನಮ್ಮನ್ನು ಪ್ರೇರಣೆ ಮಾಡಿದ್ದು ಇವನೇ. ಈಗ ಕಷ್ಟ ಕೊಡ್ತಾ ಇರೋದು ಅವನೇ. ಯಾಕೆ ಪ್ರೇರಣೆ ಮಾಡಿದ್ದು ನಮಗೆ ಕಷ್ಟ ಕೊಡೋದು ಯಾಕೆ ಅಂತ ಪ್ರಶ್ನೆ ಬಂದಾಗ ಅಲ್ಲಿ ಹೇಳ್ತಾರೆ,
ನಮ್ಮ ಕರ್ಮಾನುಸಾರವಾಗಿಯೇ ನಮ್ಮಲ್ಲಿ ಪ್ರೇರಣೆಯನ್ನು ಮಾಡುತ್ತಾನೆ. ಹೀಗೆ ಮಾಡಬೇಕು, ಹೀಗೆ ಅಂತ ಆಲೋಚನೆ ಕೊಟ್ಟು, ಪ್ರೇರಣೆ ಅಂದರೆ ಸಾಮಾನ್ಯ ನಮಗೆ ಹೊರಗಿನ ಅರ್ಥ ನೋಡಿಕೊಂಡಾಗ ಯಾರಾದರೂ ಒಂದು ಕೆಲಸ ಮಾಡಲಿಕ್ಕೆ ತೊಡಗಿದರೆ ನಾವು ದೂರದಲ್ಲಿ ನಿಂತು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳೋದನ್ನು ಪ್ರೇರಣಾ ಅಂತ ಕರಿತೀವಿ. ಆ ರೀತಿಯಲ್ಲಿ ನಾವು ದೇವರ ವಿಷಯವನ್ನು ತಿಳ್ಕೊಂಡಾಗ ದೇವರು ನಮ್ಮಲ್ಲಿ ನಿಂತು ಪ್ರೇರಣೆ ಮಾಡುತ್ತಾನೆ ಅಂದರೆ ಒಳಗೆ ನಿಂತು ನಮಗೆ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳುತ್ತಾ ಇರ್ತಾನೆ ಅಂತ ಕಲ್ಪನೆ ಬರುತ್ತೆ. ಇಲ್ಲ ಅಂದರು ಅವನು ಮಾತೇನು ಮಾಡಲ್ಲ, ಬುದ್ಧಿಯಲ್ಲಿ ನಿಂತು ಪ್ರೇರಣೆ ಮಾಡುತ್ತಾನೆ. ಬುದ್ಧಿಯಲ್ಲಿ ನಿಂತು ಹೀಗೆ ಮಾಡು ಹೀಗೆ ಮಾಡು ಅಂತ ಆಲೋಚನೆ ಕೊಡ್ತಾನೆ. ಆಲೋಚನೆ ಕೊಟ್ಟಷ್ಟು ಮಾತ್ರಕ್ಕೆ ನಾವು ಮಾಡಲಿಕ್ಕಾಗಲ್ಲ. ಆಲೋಚನೆ ಕೊಟ್ಟು ತಕ್ಕಂತೆ ಅವನೇ ನಮ್ಮಿಂದ ಮಾಡಿಸ್ತಾನೆ. ಈ ಎಲ್ಲ ಸೆಟ್ಟಿಗೆ ಸೇರಿಕೊಂಡು ಪ್ರೇರಣಾ ಅಂತ. ಅವನೇ ಪ್ರೇರಿಸಿ ಮಾಡಿಸ್ತಾನೆ. ಹೌದು, ನೀನೇ ನನ್ನನ್ನು ಪ್ರೇರಿಸಿ ಇಂಥ ಕಾರ್ಯದಲ್ಲಿ ತೊಡಗು ಅಂತ ಹೇಳಿ ತೊಡಗಿಸಿದ್ದು ನೀನೇ. ಈಗ ಅದರಿಂದಾಗಿ ದುಃಖ ಬಂದರೆ ಕೊಡ್ತಾ ಇರೋದು ನೀನೇ. ನಿನ್ನನ್ನು ದುಃಖ ಕಳೆಯುವವ ಅಂತ ಶಾಸ್ತ್ರ ಪರಿಚಯ ಮಾಡಿ ಕೊಡ್ತಾ ಇದೆ. ನೀನು ಯಾಕೆ ನಮಗೆ ದುಃಖ ಕೊಡ್ತಾ ಇದ್ದೀಯಾ? ಇದು ನೋಡಿದಾಗ ದುಃಖ ಕಳೆಯಲಿಕ್ಕೆ ದುಃಖ ಕೊಡೋದು ಅಂತ ಲೋಕದಲ್ಲಿದೆ ಪ್ರಾಸೆಸ್. ಈ ಮೈ ಕೈ ಕಾಲು ನೋವು ಮೊದಲಾದ ರೋಗಗಳು ನಮ್ಮಲ್ಲಿ ಬಂದಾಗ ಒಂದು ಪದ್ಧತಿ ಇದೆ. ಯಾವುದು ಅಂದರೆ ಆಕ್ಯುಪಂಕ್ಚರ್ ಅಂತ. ಆಕ್ಯುಪ್ರೆಷರ್ ಬೇರೆ, ಆಕ್ಯುಪಂಕ್ಚರ್ ಬೇರೆ. ಆಕ್ಯುಪ್ರೆಷರ್ ಸುಮ್ಮನೆ ಆಯಾ ಪಾಯಿಂಟನ್ನು ಪ್ರೆಸ್ ಮಾಡ್ತಾರೆ. ಆಕ್ಯುಪಂಕ್ಚರ್ ಅಂತ ಹೇಳಿದರೆ ಸೂಜಿ ತಗೊಂಡು ಚುಚ್ತಾರೆ. ಯದ್ಯಪಿ ಅವನಿಗೆ ನೋವಿರೋದೇ ಕೈ ಕಾಲು ಎಲ್ಲ ಕಡೆ. ನೋವು ಕಳಿಯಪ್ಪ ಅಂದರೆ ನಾ ಸೂಜಿ ತಗೊಂಡು ಚುಚ್ಚಿ ನೋವು ಕೊಡ್ತೇನೆ ಅಂತಾನವ. ಅದಕ್ಕೆ ಹೆದರ್ಕೊಂಡೇ ಭಾಳ ಜನ ಹೋಗಲ್ಲ. ಆ ನೋವು ಹೋಗುತ್ತೋ ಇಲ್ಲೋ, ಈ ನೋವು ಜಾಸ್ತಿ ಆದರೆ ಹೇಗೆ ಅಂತ. ಆದರೆ ನೋಡಬೇಕು, ಅದು ಮಾಡಿಸಿಕೊಂಡವರಿಗೆ ಆ ನೋವು ಚೂರು ಹೊತ್ತಿರುತ್ತಷ್ಟೆ, ಹೊರಟೋಗುತ್ತೆ. ಅದರಿಂದ ಈ ಯಾವಾಗೂ ಇರುವ ನೋವು ಹೋಗ್ತಾ ಬರುತ್ತೆ. ಹಾಗೆ ಭಗವಂತ ನಮ್ಮ ಕರ್ಮ ಅನಾದಿಯಿಂದ ತುಂಬ ನಾವು ಸಂಪಾದನೆ ಮಾಡಿದ್ದು. ಯಾವ ಕರ್ಮ? ಪುಣ್ಯಕರ್ಮವೂ ಆಗಿರಬಹುದು, ಪಾಪಕರ್ಮವೂ ಆಗಿರಬಹುದು. ಅದರಲ್ಲಿ ನಮಗೆ ತೊಂದರೆ ಕೊಡೋದು ಯಾವುದು? ನಮ್ಮ ಗುರಿ ಏನು ನೋಡಿಕೊಂಡಾಗ ಈ ಸಂಸಾರದಿಂದ ಬಿಡುಗಡೆ ಆಗಿ ಈ ಸಂಸಾರದಲ್ಲಿ ಆನಂದ ಸಿಗ್ತಾ ಇದೆ. ಎಂಥ ಆನಂದ ಸಿಗ್ತಾ ಇದೆ? ಕ್ಷಣಕಾಲ ಆನಂದ ಸಿಗುವಂಥದ್ದೇ ನಮ್ಮ ಸುತ್ತು ಇರುವಂಥದ್ದೆಲ್ಲ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್. ಊಟ ತಗೊಳ್ತೀರಾ, ತುಂಬ ಕಷ್ಟಪಟ್ಟು ಅದೇನೋ ಅಡಿಗೆ ಕಲಿತು ಅಡಿಗೆ ಮಾಡಿ ತಯಾರು ಮಾಡಿದಷ್ಟು ಹೊತ್ತಿರಲ್ಲ. ಬಾಯಲ್ಲಿ ಇಟ್ಟುಕೊಂಡಾಗ ಮೊದಲನೇ ತುತ್ತಿಗೆ ರುಚಿ ಗೊತ್ತಾಗುತ್ತೆ, ಸುಖ ಗೊತ್ತಾಗುತ್ತೆ. ಎರಡನೇ ತುತ್ತಿಗೆ ಆ ಸುಖ ಬರಲ್ಲ, ಡೌನ್ ಆಗಿರುತ್ತೆ. ಮೂರನೇದಕ್ಕೆ ಬೇಡ ಅನಿಸುತ್ತೆ. ಪದಾರ್ಥವೇ ಸುಖ ಕೊಡೋದಾದರೆ ಅದು ಕಾನ್ಸ್ಟೆಂಟಾಗಿ ಎಷ್ಟು ತಿಂದರೆ ಅಷ್ಟು ಹೊತ್ತು ಸುಖ ಕೊಡ್ತಾನೇ ಇರಬೇಕು. ಇಲ್ಲ, ಊಟದಲ್ಲೂ ವೆರಿ ಲಿಟಿಲ್. ಅದು ಯಾವುದು ಬೇಕಾದರೂ ತಗೊಳ್ರಿ, ಏನು ಬೇಕಾದರೂ ಇರಲಿ, ಕ್ಷಣಕಾಲ ಸುಖ ಬರುತ್ತೆ. ಅದಕ್ಕಾಗಿ ತುಂಬ ಶ್ರಮ. ಅದಕ್ಕೆ ಹೇಳ್ತಾರೆ, ಈ ಸಿಗುವ ಸುಖಗಳೆಲ್ಲ ಬಹಳ ಅಲ್ಪ, ಅದಕ್ಕೆ ತುಂಬ ಕಷ್ಟಪಡಬೇಕು. ಆ ಅಲ್ಪ ಸುಖ ಸಿಕ್ಕ ಮೇಲೆ ಆಫ್ಟರ್ ಎಫೆಕ್ಟ್ಸ್ ಅಂತ ಹೇಳ್ತಾರಲ್ಲ, ಅದು ತುಂಬ ಜಾಸ್ತಿ ಇರುತ್ತೆ, ದುಃಖ ಜಾಸ್ತಿ ಇರುತ್ತೆ. ಅದಕ್ಕೆ ಇದು ಬಿಟ್ಟು
ಇಂಥ ಸುಖ ನೋಡಿಕೊಂಡಾಗ ತುಂಬ ಸುಖ ಸಿಗುವಂಥ ಸಾಧನೆ ನಿಮಗೆ ಹೇಳುತ್ತೇವೆ ಅಂತ ಹೊರಟದ್ದೇ ಈ ಗ್ರಂಥಗಳು. ಹೌದಾ, ನಮಗೆ ಹುಟ್ಟಿದಾಗಲಿಂದ ನಮಗೆ ಸುತ್ತು ಇರುವ ತಿನ್ನೋದು, ಕುಡಿಯೋದು, ನೋಡೋದು, ಕೇಳೋದು, ಈ ಏನು ಸ್ಪರ್ಶ, ಈ ಸುಖಗಳೇ ನಮಗೆ ಜಾಸ್ತಿ ಇದೇ ಸಿಗೋದು ಅಂತ ಅದರ ಹಿಂದೆ ಬೀಳ್ತಾ ಇದ್ದೇವೆ. ಇದಕ್ಕಿಂತ ಬೇರೆ ಸುಖ ಅನ್ನೋದು ಇದೆಯಾ? ಇದ್ದರೆ ಅದು ಯಾವುದು ಅಂದರೆ, ದೇವರನ್ನು ಕುರಿತು ಕಾನ್ಸ್ಟೆಂಟಾಗಿ ಧ್ಯಾನ ಇಟ್ಟುಕೊಂಡಾಗ, ದೇವರ ಕುರಿತು ಸದಾ ಚಿಂತನೆ ಮಾಡುವಾಗ ದೇವರು ಅಲ್ಲಿ ಆನಂದ ಕೊಡ್ತಾನೆ. ಆ ಆನಂದ ಎಷ್ಟಿರುತ್ತೆ ಅಂದರೆ, ನಮಗೆ ಈ ಸುಖ ಸಾಧನೆಗಳಿಂದ ಸಿಗುವ ಸುಖ ಏನಿದೆ, ಈ ಸುಖಕ್ಕಿಂತ ಕೋಟಿ ಪಟ್ಟು ಜಾಸ್ತಿ ಇರುತ್ತೆ ಆನಂದ. ಸರಿ, ಅದು ಕೋಟಿ ಪಟ್ಟು ಜಾಸ್ತಿ ಇದ್ದರೂ ಅದು ಕ್ಷಣಕಾಲ ಇರುತ್ತೇನೋ ಅಂದರೆ ಇಲ್ಲ. ನಾವು ಎಷ್ಟು ಕಾಲ ಧ್ಯಾನ ಮಾಡಿದರೆ ಅಷ್ಟು ಕಾಲ ಬರ್ತಾನೇ ಇರುತ್ತೆ, ನಾನ್ ಸ್ಟಾಪ್ ಆಗಿ ಬರ್ತಾ ಇರುತ್ತೆ. ಆದ್ದರಿಂದ ನಮಗೆ ಶಾಶ್ವತವಾದ ಸುಖ ಸಂಸಾರದಲ್ಲೇ ಇರುವಾಗ ಭಗವಂತನನ್ನು ಚಿಂತನೆ ಮಾಡಿದ್ದರಿಂದ ನಮಗೆ ಸಿಗುತ್ತೆ. ಆದ್ದರಿಂದ ಈ ಹೊರಗೆ ಸಿಗುವ ಸಣ್ಣ ಸಣ್ಣ ತುಂಡು ಈ ಸುಖಕ್ಕಾಗಿ ದೇವರನ್ನು ಮರೆತು ಇದರಲ್ಲೇ ಬಿದ್ದಿರಬೇಡಿ, ಅವನ ಕಡೆ ಮುಖ ಮಾಡಿ ಅಂತ ಹೇಳೋದೇ ಇಲ್ಲಿ ತಾತ್ಪರ್ಯ. ಹಾಗಾದರೆ ನಮ್ಮ ಹೃದಯದಲ್ಲೇ ಇದ್ದಾನೆ, ಅವನೇ ಆನಂದ ಕೊಡ್ತಾ ಇರೋದು. ಯದ್ಯಪಿ ನಮಗೆ ಹೊರಗೆ ಪದಾರ್ಥಗಳು ತಿಂದು ಕುಡಿದು ಏನು ಮಾಡ್ತೀವಲ್ಲ, ಆ ಪದಾರ್ಥವೇ ನಮಗೆ ಸುಖ ಕೊಡಲ್ಲ. ಪದಾರ್ಥ ಸುಖ ಕೊಡಲ್ಲ. ಇನ್ನೇನು ಕೊಡುತ್ತೆ? ಪದಾರ್ಥದೊಳಗೆ ದೇವರಿರ್ತಾರೆ. ಆ ಪದಾರ್ಥದಲ್ಲಿರುವ ದೇವರು ಪದಾರ್ಥ ನಮ್ಮ ಹತ್ತಿರ ಬರುವಂತೆ ಮಾಡಿ ಅದನ್ನು ಅನುಭವಿಸುವಾಗ ಒಳಗೆ ನಮ್ಮ ಮನಸ್ಸಿನಲ್ಲಿ ದೇವರಿರ್ತಾರೆ. ದೇವರೇನು ಮಾಡುತ್ತಾರೆ? ಆ ಪದಾರ್ಥ ಉಣ್ಣುವಾಗ ಮನಸ್ಸಿನಲ್ಲಿ ವಿಕಾರ ಹುಟ್ಟಾಕ್ತಾರೆ. ಮನಸ್ಸಿನಲ್ಲಿ ವಿಕಾರ, ರಿಯಾಕ್ಷನ್. ಆ ರಿಯಾಕ್ಷನ್ ನಮಗೆ ಹಿತಕರವಾಗಿದ್ದರೆ ಅದನ್ನು ಸಂತೋಷ ಅಂತ ಕರೀತಾರೆ. ಆ ಮನಸ್ಸಿನಲ್ಲಿ ರಿಯಾಕ್ಷನ್ ಅದು ನಮಗೆ ಸಂತೋಷ ಕೊಡದೇ ಇದ್ದರೆ ಅದನ್ನು ದುಃಖ ಅಂತ ಕರೀತಾರೆ. ಮನಸ್ಸಿನಲ್ಲೇ ಚೂರು ವಿಕಾರ ಬರ್ತಾ ಇದೆ, ಇದು ನಮಗೆ ಸಿಗುವಂಥ ಸುಖ. ಅದು ಕೊಡೋದು ಯಾರು ಅಂತ? ಪದಾರ್ಥ ಕೊಡ್ತಾ ಇಲ್ಲ, ಪದಾರ್ಥ ನೆಪ ಮಾಡಿ ಒಳಗಿರುವ ದೇವರೇ ಕೊಡ್ತಾ ಇರೋದು. ದೇವರನ್ನೇ ಕೇಳಿದರು, ನೀನೇ ಈ ಸಿಗುವ ಸುಖ, ಚೂರು ಚೂರು ಸುಖ ತುಂಬ ಪದಾರ್ಥದ ಹಿಂದೆ ಬೀಳುವಂತೆ ಮಾಡಿ, ವ್ಯಕ್ತಿಗಳ ಹಿಂದೆ ಬೀಳುವಂತೆ ಮಾಡಿ ಚೂರು ಸುಖ ನೀ ಕೊಡ್ತಾ ಇದ್ದೀಯ. ಭ್ರಾಂತಿ ಕೊಡ್ತಾ ಇದೆಯಾ ನಮಗೆ. ಏನು ಅಂತ? ಸುಖ ಪದಾರ್ಥಗಳು ವ್ಯಕ್ತಿಗಳೇ ಕೊಡ್ತಾ ಇದ್ದಾರೆ ಎಂಬ ಭ್ರಾಂತಿಯನ್ನು ಕೊಟ್ಟು ಪದಾರ್ಥಗಳ ಹಿಂದೆ ವ್ಯಕ್ತಿಗಳ ಹಿಂದೆ ಓಡುವಂತೆ ಮಾಡುತ್ತಾ ಇದೆಯಾ. ಯದ್ಯಪಿ ನೀನೇ ಸುಖ ಕೊಡ್ತಾ ಇರೋದು. ಸರಿ, ದೇವರನ್ನೇ ಕೇಳಿದು, ನೀನೇ ಸುಖ ಕೊಡೋ ಕಾಲಕ್ಕೆ, ಮನಸ್ಸಿನಲ್ಲಿ ವಿಕಾರ ಹುಟ್ಟಾಕೋ ಕಾಲಕ್ಕೆ ಅದು ಪದಾರ್ಥದ ನೆಪ ಮಾಡಿ ಚೂರು ಚೂರು ಕೊಡ್ತಾ ಇದೆಯಾ. ಜಾಸ್ತಿ ಕೊಡಲಿಕ್ಕಾಗುತ್ತಾ? ಇಲ್ಲ. ಪದಾರ್ಥಗಳು ವ್ಯಕ್ತಿಗಳನ್ನು ನೆಪ ಮಾಡಿ ಕೊಡುವ ಸುಖ ಎಂದೂ ಜಾಸ್ತಿ ನಾನು ಕೊಡಲ್ಲ ಅಂದ. ಮತ್ತು ಯಾವುದರಲ್ಲಿ ಕೊಡ್ತೀಯ? ಅದೇ ನೆಪ ಬೇರೊಂದು ಮಾಡಿ. ಯಾವುದು? ಪದಾರ್ಥ ವ್ಯಕ್ತಿಗಳು ಬೇಡ, ನನ್ನನ್ನು ಇಟ್ಟುಕೊಳ್ಳಿ ಅಂದ. ನನ್ನನ್ನು ನೆನೆದರೆ ಆ ನನ್ನ ನೆನಪಿನ ನೆಪ ಮಾಡಿಕೊಂಡು ನಿಮ್ಮಲ್ಲಿ ನಾನೇ ಮನಸ್ಸಿನಲ್ಲಿ ತುಂಬ ಸುಖ ಕೊಡ್ತೇನೆ ಅಂತ ದೇವರು ಹೇಳಿದ್ದು. ಆದ್ದರಿಂದ ದೇವರೇ ಕೊಡುವ ಸುಖ, ಪದಾರ್ಥ ನೆಪ ಮಾಡಿ ಕೊಡುವ ಸುಖ ಸ್ವಲ್ಪ ಆದರೆ
ಅವನ ನೆನಪನ್ನು ನೆಪ ಮಾಡಿಕೊಡುವ ಸುಖ ತುಂಬ ಆದರೆ ಯಾವುದನ್ನು ಆರಿಸಿಕೊಳ್ತೀರಿ ಅಂತ ಕೇಳಿ. ಯಾಕಂದರೆ ಪದಾರ್ಥಗಳ ನೆಪ ಮಾಡಿ ಸುಖ, ವ್ಯಕ್ತಿಗಳ ನೆಪ ಮಾಡಿ ಸುಖ ದೇವರೇ ಕೊಡ್ತಾ ಇದ್ದರೂ ಆ ವ್ಯಕ್ತಿಗಳ ಸಂಪರ್ಕ ಸಿಗೋದೇ ಕಷ್ಟ. ಕಪ್ಪೆಗಳನ್ನು ತಕ್ಕಡಿಯಲ್ಲಿ ಹಾಕಿದಂತೆ ಒಬ್ಬರು ಬಂದರೆ ಒಬ್ಬರು ಬಿಟ್ಟು ಹೋಗ್ತಿರ್ತಾರೆ ನಮ್ಮನ್ನು. ಹೌದು ತಾನೇ? ಸುತ್ತಿದ್ದವರು ಯಾರು ಪರ್ಮನೆಂಟ್ ಆಗಿರೋರು ಇದ್ದಾರಾ? ಹೋಗುವವರು ಇದ್ದಾಗಲೇ ದೂರ ಹೋಗುವವರು. ಹೌದು ತಾನೇ? ಯಾರಿಂದ ಪರ್ಮನೆಂಟ್ ಸುಖ? ಯಾವುದೂ ಇಲ್ಲ. ಪದಾರ್ಥಗಳೂ ಅಷ್ಟೇ, ಇವತ್ತಿರುತ್ತೆ ನಾಳೆ ಇರಲ್ಲ, ಸಂಪಾದನೆ ಮಾಡಿದರೂ ಸಿಗಲ್ಲ ಅಲ್ಲವೇ? ಇಂಥ ಇವೆಲ್ಲವನ್ನು ಕಟ್ಟಿಕೊಂಡು ನಾವು ಒದ್ದಾಡ್ತಾ ಇದ್ದೀವಿ. ಅದಕ್ಕೆ ದೇವ ಹೇಳಿದ, ನಿನಗೆ ನನ್ನನ್ನು ನೆಪ ಮಾಡಿಕೊ, ನನ್ನನ್ನು ಚಿಂತನೆ ಮಾಡು, ನಿನಗೆ ಆನಂದ ಕೊಡುತ್ತೇನೆ. ನೀನು ಹೊರಟೋದರೆ, ಪದಾರ್ಥಗಳು ಹೋದಂತೆ, ವ್ಯಕ್ತಿಗಳು ದೂರ ಆದಂತೆ ನೀನು ದೂರ ಆದರೆ ನಾನು ದೂರ ಆಗಲ್ಲ. ಅದಕ್ಕೆ ನಿಹಿತಃ ನಿತರಾಂ ಸ್ಥಿತಃ, ನಮ್ಮೊಳಗೆ ಪರ್ಮನೆಂಟಾಗಿ ನಿಂತಿದ್ದಾನೆ ಭಗವಂತ. ನನ್ನನ್ನು ನೀವು ಚಿಂತನೆ ಮಾಡದೇ ಬಿಡಬೇಕಷ್ಟೆ, ನಾನಂತೂ ನಿಮ್ಮನ್ನು ಬಿಡಲ್ಲ. ನಮ್ಮೊಳಗೇ ಇದ್ದಾನೆ. ಅದಕ್ಕೆ ನನ್ನ ಕಡೆ ಮುಖ ಮಾಡಿ ನನ್ನನ್ನೇ ಚಿಂತನೆ ಮಾಡಿ ನಿಮಗೆ ಜೀವನದಲ್ಲಿ ಎಲ್ಲೂ ಸಿಗದ ಸುಖ ನಿಮ್ಮ ಒಳಗೇ ಸಿಗುವಂತೆ ಮಾಡುತ್ತೇನೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಈ ಭಗವಂತನನ್ನು ನಾವು ನಮ್ಮ ಹೃದಯದಲ್ಲಿ ಹೇಗೆ ಚಿಂತನೆ ಮಾಡಿದರೆ ಆ ದೇವರಿಂದ ನಮಗೆ ಆನಂದ ಸಿಗುತ್ತೆ. ಹೌ ಟು ಕಾನ್ಸಂಟ್ರೇಟ್, ವಾಟ್ ಈಸ್ ದ ವೇ? ಏನೋ ಸುಮ್ಮನೆ ಒಂದು ಅಲ್ಲಿ ಏನು ಅಂದರೆ, ಮನೆಯಲ್ಲಿ ಒಳ್ಳೆ ಅಡಿಗೆ ಮಾಡಿದ್ದಾರೆ, ವೆರೈಟಿ ಅಡಿಗೆ ಎಲ್ಲ ಮಾಡಿದ್ದಾರೆ. ಒಬ್ಬ ಆ ಅಡಿಗೆ ಬೆಲೆ ಗೊತ್ತಿಲ್ಲ, ಅದಕ್ಕೇನು ಮಾಡಿದ, ಮನೆಯಲ್ಲಿರುವಂಥ ಒಳ್ಳೆ ಏನು ಗೋಡಂಬಿ ಅದು ಇದು ಒಳ್ಳೆ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಹಾಕಿ ಒಳ್ಳೆ ಟೇಸ್ಟಿ ಫುಡ್ ಎಲ್ಲ ಮಾಡಿದ್ದಾರೆ. ಅವನಿಗದ ರುಚಿ ಗೊತ್ತಿಲ್ಲ. ಅದಕ್ಕೆ ಅದನ್ನು ಬಿಟ್ಟು ಪಕ್ಕ ಮನೆಗೆ ಹೋಗಿ ಒಂಚೂರು ಅನ್ನ ಸಾರು ತಗೊಂಡು ತಿಂತಾ ಇದ್ದಾನೆ. ಇದ್ದದ್ದನ್ನು ಬಿಟ್ಟು ಎಲ್ಲಿಗೋ ಹೋಗಿ ತಿನ್ನೋದು ಅಂತೇನಿದೆಯಲ್ಲ, ಅದನ್ನು ನಾವು ಮಾಡ್ತಾ ಇದ್ದೇವೆ. ಏನು ಈ ಧ್ಯಾನ ಅಂತ ಏನು ಮಾಡಲಿಕ್ಕೆ ಇತ್ತೀಚೆಗೆ ಎಲ್ಲರೂ ಶುರು ಮಾಡುತ್ತಾ ಇದ್ದಾರೆ, ಹೌದಲ್ವೋ? ಧ್ಯಾನ ಯೋಗ ಅದು ಇದು ಅಂತ ಬರ್ತಾ ಇದೆ. ಎಸ್, ಏನೂ ಗೊತ್ತಿಲ್ಲದವರಿಗೆ ಗೈಡ್ ಮಾಡುತ್ತಾ ಇದ್ದಾರೆ, ವೆರಿ ಫೈನ್. ಅಲ್ಲಿ ಏನು ಹೇಳಿಕೊಡ್ತಾರೆ ಅಲ್ಲಿ ಅಂದರೆ, ಜಸ್ಟ್ ಮಿಯರ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಎ ಪಾಯಿಂಟ್. ಒಂದು ಕಡೆ ಹೇಳ್ತಾರೆ, ನಾನು ಅಂತೂ ಹೋಗಿಲ್ಲ, ಹೋಗಿ ಬಂದವರು ಹೇಳ್ತಾರೆ, ಒಂದು ಕೆಂಪು ಬಲ್ಬ್ ಇಟ್ಟಿರ್ತಾರೆ ಗೋಡೆಗೆ, ಅದನ್ನೇ ಕಾನ್ಸಂಟ್ರೇಟ್ ಮಾಡಿ ನೋಡ್ತಾ ಇರಿ ಅಂತ ಹೇಳ್ತಾರೆ. ಅದು ನೋಡ್ತಾ ಇದ್ದಾಗ ಮೆಂಟಲ್ ಕಾನ್ಸಂಟ್ರೇಷನಲ್ಲಿ ಹೋಗ್ತಾ ಇದ್ದರೆ ಬೇರೆ ಕಡೆ ಹೋಗೋದು ತಪ್ಪುತ್ತೆ. ಅದಕ್ಕೆ ಮನಸ್ಸಿನಲ್ಲಿರುವ ಸ್ಟ್ರೆಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ತುಂಬ ಜನ ಹೋಗ್ತಾರೆ, ಎಷ್ಟು ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಅಂತ ಅದರಲ್ಲೇ ಮುಂದಕ್ಕೆ ಹೋಗ್ತಾರೆ. ಚೆನ್ನಾಗಿದೆ, ಆದರೆ ನಮ್ಮ ಗ್ರಂಥಗಳಲ್ಲೇ ಹೇಳಿದ್ದಾರೆ ವಿಸ್ತಾರವಾಗಿ, ಬರೇ ಬಲ್ಬಿನ ಮೇಲೆ ಯಾಕೆ ಕಾನ್ಸಂಟ್ರೇಟ್ ಮಾಡ್ತೀಯಪ್ಪ? ನಿನ್ನೊಳಗೇ ಇದ್ದಾನೆ ದೇವರು, ಅವನ ಮೇಲೆ ಕಾನ್ಸಂಟ್ರೇಟ್ ಮಾಡಪ್ಪ.
ಮೊದಲು ಬಲ್ಬು, ನಂತರ ತಂಬಿಗೆ, ಇನ್ನೊಂದು ಥಾಲಿ, ಅದರ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡಿ ಕೊನೆಗೆ ದೇವರ ಕಡೆ ಯಾಕೆ ಬರ್ತೀಯ? ಆ ಬರೋದೇನೋ ದೇವರ ಮೇಲೆ ಮಾಡಿದರೆ ಆಯಿತಲ್ವ. ಅದು ಹೇಗೆ ಮಾಡಲಿ ನಾನು? ಪ್ರಾಕ್ಟೀಸ್ ಹೇಗೆ ಮಾಡಬೇಕು ನಾನು ಅಂದರೆ ಅದಕ್ಕೆ ಹೇಳ್ತಾರೆ, ನಮ್ಮ ಹೃದಯ ಪ್ರಾಂತ, ಈ ಹೃದಯ ಪ್ರಾಂತದಲ್ಲೇ ಒಂದು ಕಮಲ ನೋಡಿದ್ದೀರಾ? 8 ದಳ ಇರುವ ಕಮಲ. ಅದನ್ನು ಕಲ್ಪನೆ ಮಾಡಿಕೊಳ್ಳಿ. ನಮಗೆ ಸದ್ಯಕ್ಕೆ ಕಾಣಲ್ಲ, ಕಮಲ ಕಾಣಲ್ಲ, ಅದನ್ನು ಕಲ್ಪನೆ ಮಾಡಿಕೊಳ್ಳಿ. ನಮ್ಮೊಳಗೆ ನಾಡಿಗಳಿವೆ, ನಾಡಿಗಳು ಕಾಣಲ್ಲ, ಇವೆ ಅಂತ ಚಿಂತನೆ ಮಾಡಿ. ಅದರೊಳಗೆ, ಆ ಕಮಲದೊಳಗೆ ಭಗವಂತ ಇದ್ದಾನೆ ಅಂತ. ಹೇಗೆ? ನಿಮಗೆ ಬೇಕಾದ ರೂಪ ಚಿಂತನೆ ಮಾಡಿಕೊಳ್ಳಿ. ಶ್ರೀನಿವಾಸನೋ, ಶ್ರೀಕೃಷ್ಣನೋ, ನರಸಿಂಹನೋ, ನಿಮ್ಮಿಷ್ಟ. ಆ ರೂಪವನ್ನು ಮನಸ್ಸಿನಲ್ಲಿ ಚಿಕ್ಕದನ್ನು ಇಟ್ಟುಕೊಂಡು, ಅಲ್ಲಿ ಆ ರೂಪವೇ ದೇವರಲ್ಲ, ಅದರೊಳಗೆ ದೇವರಿದ್ದಾರೆ ಅಂತ ಚಿಂತನೆ ಮಾಡುತ್ತಾ ಮನಸ್ಸನ್ನು ಎದುರಿಗೆ ಗೋಡಿಯಲ್ಲಿರತಕ್ಕಂಥ ಒಂದು ಬಲ್ಬಿನ ಮೇಲೆ ಕಾನ್ಸಂಟ್ರೇಟ್ ಮಾಡೋದು. ನಮ್ಮೊಳಗೆ ಪ್ರಕಾಶಮಾನನಾದ ದೇವರಿದ್ದಾರೆ ಅಂತ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ. ಎಷ್ಟು ಹೊತ್ತು ಮಾಡಬೇಕು ಅಂದರೆ 1 ನಿಮಿಷ ಆದರೂ ಮಾಡಲಿಕ್ಕಾಗುತ್ತಾ ಅಂತ ಕೇಳ್ತಾರೆ. 1 ನಿಮಿಷ ಆದರೂ ಮಾಡಿ, ದಿನಕ್ಕೆ ಬೆಳಿಗ್ಗೆ ಒಮ್ಮೆ, ರಾತ್ರಿ ಒಮ್ಮೆ. ಅದನ್ನು ಬೆಳೆಸ್ತಾ ಬಂದರೆ ಅವನ ಕಡೆ, ನಮ್ಮೊಳಗೆ ಒಬ್ಬನಿದ್ದಾನೆ, ನಮ್ಮನ್ನೇ ನೋಡುತ್ತಾ ಇದ್ದಾನೆ, ನಮ್ಮ ರಕ್ಷಣೆ ಮಾಡುತ್ತಾ ಇದ್ದಾನೆ, ನಮ್ಮ ಜೊತೆಗೆ ಸದಾ ಇದ್ದಾನೆ, ನಮ್ಮ ಸುತ್ತೂ ಇದ್ದಾನೆ, ರಕ್ಷಣೆ ಮಾಡುತ್ತಾ ಇದ್ದಾನೆ. ನಮ್ಮ ಸುತ್ತಿದ್ದವರು ನಮ್ಮನ್ನು ಬಿಟ್ಟು ಹೋದರೂ ಇವ ನಮ್ಮನ್ನು ಬಿಡುತ್ತಾ ಇಲ್ಲ, ಅಂಥ ಸ್ನೇಹಿತನಾಗಿದ್ದಾನೆ ಅಂತ ಅವನನ್ನು ಕುರಿತು ತಿಳಿದು ಅವನನ್ನೇ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಬನ್ನಿ. ಪ್ರಾಯಶಃ ಇವತ್ತು ನೀವು ಶುರು ಮಾಡಿದರೆ ಮನೆಗೆ ಹೋಗಿ ಕೂಡಿ, ಈಗ ಹೇಗೆ ಕೂತಿದ್ದೀರಿ ಹಾಗೆ ಕೂಡಬೇಡಿ. ಹೇಗೆ ಕೂಡಬೇಕು? ಸ್ಟ್ರೈಟಾಗಿ ಕೂಡಬೇಕು. ಬೆನ್ನು ಸೀದಾ ಇರಬೇಕು, ತಲೆಯೂ ಸೀದಾ ಇರಬೇಕು. ಇದ್ದಾಗ ಸ್ಥಿರ ಆಸನ ಅಂತ ಹೇಳ್ತಾರೆ. ಅಂಥ ಒಂದು ಪೋಶ್ಚರಲ್ಲಿ ಪ್ರಶಾಂತವಾಗಿ ಕೂತ್ಕೊಳ್ಳಿ. ಮನಸ್ಸು ಎಲ್ಲಿಗೆ ಬೇಕಾದರೂ ಹೋಗಲಿ, ಅದಕ್ಕೆ ಅಭ್ಯಾಸ. ಎಲ್ಲೆಲ್ಲಿಗೋ ನಮಗೆ ದಿನಾಗೂ ಎಲ್ಲೆಲ್ಲಿಗೆ ಹೋಗಿ ಅಭ್ಯಾಸ ಇರುತ್ತೋ ಅಲ್ಲಿಗೆ ಓಡಿ ಹೋಗ್ತಾ ಇರುತ್ತೆ. ಬಿ ಎ ಥರ್ಡ್ ಪಾರ್ಟಿ. ನೀವೇ ನಿಮ್ಮ ಮನಸ್ಸನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ, ಎಲ್ಲೆಲ್ಲಿಗೆ ಹೋಗ್ತಾ ಇದೆ ಇದು, ಅದಕ್ಕಲ್ಲೇನು ಸಿಗ್ತಾ ಇದೆ ಎಲ್ಲ ನೋಡ್ತಾ ಬನ್ನಿ. ಸೈಲೆಂಟಾಗಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಜೊತೆಗೆ ಆ ಮನಸ್ಸು ಎಲ್ಲೆಲ್ಲಿಗೋ ಹೋಗ್ತಾ ಇದ್ದರೆ ಚೂರು ಸೆಳೆದು ದೇವರಲ್ಲಿ ಕೂಡಿಸಿ, ಮತ್ತು ಓಡಿ ಹೋಗುತ್ತೆ. ಮತ್ತಾ ಸೆಳೆದು ಆ ದೇವರ ಪಾದದಲ್ಲಿ ಮನಸ್ಸಿಡಿ, ಮತ್ತೂ ಓಡಿ ಹೋಗುತ್ತೆ. ಹೀಗೆ ಮಾಡ್ತಾ ಬಂದಾಗ ಮನಸ್ಸು ಓಡಿ ಹೋಗೋದು ನಿಲ್ಲುತ್ತಾ ಬಂದು ಆ ದೇವರಲ್ಲಿ ಸ್ವಲ್ಪ ಕಾನ್ಸ್ಟೆಂಟಾಗಿ ಇರಲಿಕ್ಕೆ ಇಟ್ ಮೇ ಟೇಕ್ ಅಟ್ಲೀಸ್ಟ್ 1 ವೀಕ್ ಆರ್ 2 ವೀಕ್ಸ್ ಫಾರ್ ಯು, ಸ್ವಲ್ಪ ನಿಲ್ಲಲಿಕ್ಕೆ. ಆದರೆ ಈ 1 ವಾರ ನೀವು ಚೂರು ಆ ಹೃದಯದಲ್ಲಿ ದೇವರ ರೂಪ ಚಿಂತನೆ ಮಾಡಿ ಅಲ್ಲೇ ಮನಸ್ಸು ಇಡಲಿಕ್ಕೆ ಶುರು ಮಾಡಿದರೆ ನಿಮಗೆ ಮನಸ್ಸಿನಲ್ಲಿ ಶಾಂತಿ ಸಿಗ್ತಾ ಇರುತ್ತೆ. ಏನು ಡೆಸಿಷನ್ ಮೇಕಿಂಗ್ ಅಂತೇನಿರುತ್ತೆ ನಿಮ್ಮ ಡೈಲಿ ಲೈಫಲ್ಲಿ, ಅದು ಒಳ್ಳೆ ರೀತಿಯಲ್ಲಿ ನೀವು ತಗೊಳ್ಳಿಕ್ಕಾಗುತ್ತೆ. ಇನ್ನು ಸ್ವಲ್ಪ ದಿವಸ ಆದ ಮೇಲೆ ನಿಮಗೆ ಒಳಗೆ ಆನಂದ ಬರಲಿಕ್ಕೆ ಶುರುವಾಗುತ್ತೆ. ಸ್ಟಾರ್ಟಿಂಗಲ್ಲೇ ಬರಲ್ಲ,
ಸ್ವಲ್ಪ ಕಾಲ ಆದ ಮೇಲೆ ನಿಮಗೇ ಗೊತ್ತಿಲ್ಲದ ಸುಖ ಸಿಗಲಿಕ್ಕೆ ಶುರುವಾಗುತ್ತೆ. ಆ ದೇವರ ಚಿಂತನೆ ಮಾಡ್ತಾ ಮಾಡ್ತಾ ಬಂದರೆ ಆಟೋಮೇಟಿಕ್ಕಾಗಿ ನೀವೇ ಆ ಧ್ಯಾನ ಮಾಡುವ ಪೀರಿಯಡ್ ನೀವೇ ಬೆಳೆಸ್ತಾ ಹೋಗ್ತೀರಾ. ನಿಮಗಲ್ಲಿ ಸುಖ ಸಿಕ್ಕರೆ ನೀವೇ ಬೆಳೆಸ್ತೀರಲ್ವ. ಸೆಲ್ಫೋನ್ ಹಿಡ್ಕೊಂಡಿರ್ತಾರೆ, ಅದೇನೋ ನೋಡ್ತಾ ಇರ್ತಾರೆ. ಆ ನೋಡುವಾಗ ಅವರಿಗೆ ಸುಖ ಸಿಗೋದರಿಂದ ಎಷ್ಟು ಹೊತ್ತು ಕೂತರೂ ಟೈಮ್ ಗೊತ್ತಾಗಲ್ಲ, ಹೌದಲ್ವೇ? ಅದರಲ್ಲೇನೋ ಸುಖ ಸಿಗ್ತಾ ಇದೆ. ಹಾಡು ಕೇಳ್ತಿರ್ತಾರೆ, ಅದರಲ್ಲೇನೋ ಸುಖ ಸಿಗುತ್ತೆ, ಅದಕ್ಕೆ ಹಾಗೇ ಇರ್ತಾರೆ. ಇಲ್ಲೂ ಸುಖ ಸಿಕ್ಕರೆ ಇಲ್ಲೂ ಹಾಗೇ ಇರಲಿಕ್ಕೆ ಸಾಧ್ಯ. ಆ ರೀತಿಯಲ್ಲಿ ದೇವರ ಕಡೆ ಮನಸ್ಸು ಮಾಡಿ, ಆ ಮನಸ್ಸು ಮಾಡಿದಾಗ ಅವ ಹೇಗಿದ್ದಾನೆ ಎಂಬುದನ್ನು ನಮಗೆ ಬೇಕು. ಆ ಚಿಂತನೆಯನ್ನು ಈಗ ಕೊಡ್ತಾ ಇದ್ದಾರೆ. ಪ್ರಾಯಶಃ ನಮ್ಮಲ್ಲಿ ಏನಾಗಿದೆ, ಲಿಸನಿಂಗ್ ಎಂಬುದು ಚೆನ್ನಾಗಿ ಬರ್ತಾ ಇದೆ. ನಾನಾ ಕಡೆ ಯಾರು ಏನು ಹೇಳುತ್ತಾರೆ ಎಲ್ಲವನ್ನ ಕೇಳ್ತಾ ಬರ್ತಾ ಇರ್ತೀವಿ. ಆದರೆ ಅದನ್ನು ಒಮ್ಮೆ ಆದರೂ ಅಪ್ಲೈ ಮಾಡಿದರೆ, ಕೇಳಿದ್ದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ, ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಅದರಲ್ಲಿ ಬರುವ ಪ್ರಾಬ್ಲಮ್ಸ್ ಗೊತ್ತಾಗುತ್ತೆ. ಆವಾಗ ಏನಾಗುತ್ತೆ, ಹೇಳುವವರನ್ನು ಕೇಳಲಿಕ್ಕಾಗುತ್ತೆ. ನೀವು ಹೇಳಿದ್ದು ಮಾಡಲಿಕ್ಕೆ ಶುರು ಮಾಡಿದ್ದೇನೆ, ಇದರೊಳಗೆ ಈ ತೊಂದರೆ ಬರ್ತಾ ಇದೆ, ಇದರ ಸೊಲ್ಯೂಷನ್ ಹೇಗೆ ಅಂತ ಅವರನ್ನೇ ಕೇಳಲಿಕ್ಕಾಗುತ್ತೆ. ನಾವು ಸದಾ ಕೇಳೋದರಲ್ಲೇ ಇದ್ದು ನಾವು ಯಾವಾಗೋ ನಮಗೆ 70-80 ಬಂದಾಗ ನಾವು ಅಪ್ಲೈ ಮಾಡಬೇಕು ಅಂತಿದ್ದಾಗ ಹೇಳಿದವರು ಇರಬೇಕಲ್ಲ, ಅವರೇ ಹೋಗಿಬಿಟ್ಟಿದ್ರೆ. ಆದ ಕಾರಣ ಹೇಳುವವರು ಇರೋದರೊಳಗೆ ನಾವು ಅಪ್ಲೈ ಮಾಡಿದರೆ ಡೌಟ್ಸ್ ಕ್ಲಾರಿಫೈ ಮಾಡಿಕೊಳ್ಳಿಕ್ಕಾಗುತ್ತೆ. ಸರಿಯಾ? ಇನ್ನು ಭಗವಂತನ ಕುರಿತು ಹೇಳ್ತಾ ಇದ್ದಾರೆ, ನಮ್ಮ ಒಳಗೆ ನಿಂತು ಸದಾ ಪ್ರೇರಕನಾಗಿದ್ದಾನೆ. ಅದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಂದರು. ದಿನಾಗಲೂ ರಾತ್ರಿ ಮಲಗುವಾಗ 1-2 ನಿಮಿಷ 10 ನಿಮಿಷ ನಿಮಗೆಷ್ಟು ಸಮಯ ಸಿಗುತ್ತೋ ನಿಮ್ಮ ಹೃದಯದಲ್ಲಿ ದೇವರನ್ನು ಇಟ್ಟುಕೊಂಡು ಆ್ಯಸ್ ಇಫ್ ಯು ಆರ್ ಟಾಕಿಂಗ್ ವಿತ್ ಹಿಮ್. ಥರ್ಡ್ ಪಾರ್ಟಿ ಬೇಡ, ದೇವರು, ನೀವು ದೇವರು ಅಷ್ಟೇ. ಅವನ ಜೊತೆಗೆ ಎಲ್ಲ ಮಾತಾಡಿ. ಬೆಳಗ್ಗಿಂದ ನಾನು ಹೀಗೆ ಮಾಡಿದೆ, ಹೀಗಾಯಿತು, ನಾಳೆ ಹೀಗೆ ಮಾಡಬೇಕು ಅಂದುಕೊಳ್ತಾ ಇದ್ದೇನೆ, ನನಗೆ ಒಳ್ಳೆಯ ಆಲೋಚನೆ ಕೊಡು. ಯಾವ ಆಲೋಚನೆಯಿಂದ ನನಗೆ ಒಳ್ಳೆಯದಾಗುತ್ತೋ ಅಂಥ ಆಲೋಚನೆ ಕೊಡಯ್ಯ. ನನ್ನದೇ ಕರ್ಮ 1000 ಕೂತಿರಬಹುದು ಕೆಟ್ಟದ್ದು, ಅದಕ್ಕೆ ತಕ್ಕಂತೆ ಆಲೋಚನೆ ಕೊಟ್ಟರೆ ನನಗೆ ಲಾಸ್ ಆಗುತ್ತೆ, ತೊಂದರೆ ಆಗುತ್ತೆ. ಅದಾಗದಂತೆ ಮಾಡು ಅಂತ ಕಾನ್ಸಂಟ್ರೇಷನಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದರೆ ಒಳ್ಳೆ ಡೆಸಿಷನ್ಸ್ ಎಲ್ಲ ದೇವರು ನಮಗೆ ಪ್ರೇರಣೆ ಮಾಡುತ್ತಾರೆ. ಬೆಳಿಗ್ಗೆದ್ದು ಏನು ಮಾಡಬೇಕೋ, ಯಾವುದು ಇಂಪ್ಲಿಮೆಂಟ್ ಮಾಡಬೇಕೋ ಅದನ್ನೆಲ್ಲ ದೇವರು ವಿಶೇಷವಾಗಿ ನಮ್ಮಿಂದ ಮಾಡಿಸ್ತಾ ಬರ್ತಾನೆ. ಯಾಕೆ? ಹೃದಯ ಪ್ರೇರಕತೆಯ ನಿಹಿತ, ನಮ್ಮೊಳಗಿದ್ದಾನೆ, ನಮ್ಮಿಂದೆಲ್ಲ ಮಾಡಿಸ್ತಾನೆ. ಹೌದಾ? ದೇವರನ್ನು ಏನಂತ ಪ್ರಾರ್ಥನೆ ಮಾಡೋಣ ಅಂತ ಹೇಳಿದರು, ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ, ಅನ್ಯಥಾ ಬಯಕೆಯ ಕೊಡದಿರೋ. ಹೇ ಸ್ವಾಮಿ, ನಾಳೆ ಬೆಳಿಗ್ಗೆ ನನ್ನಿಂದ ಏನು ಮಾಡಿಸಬೇಕು ಅಂತ ನೀನು ಸಂಕಲ್ಪ ಮಾಡಿದ್ದೀಯೋ ಅದಕ್ಕೆ ತಕ್ಕಂಥ ಬುದ್ಧಿ ಕೊಡು. ಬೇರೆ ಬುದ್ಧಿ ಕೊಡ್ತೀಯಾ, ನನ್ನ ಸಂಕಲ್ಪ ಆಗುತ್ತೆ, ಕೆಲಸ ನಡೆಯಲ್ಲ, ಅದರಿಂದ ದುಃಖವೇ ಆಗುತ್ತೆ. ಆದ್ದರಿಂದ ನಿನ್ನ ಚಿಂತನೆ ಕೊಡು ಹರಿಯೇ ಅಂತ ದೇವರಲ್ಲಿ ಪ್ರಾರ್ಥನೆ ಬೇಕು. ಇನ್ನು ಹೇಳ್ತಾ ಇದ್ದಾರೆ, ಏತದಾಲಂಬನಂ, ಇವನೇ ನಮಗೆ ಆಶ್ರಯ. ನಾವು ಪ್ರಾಯಶಃ ನಮ್ಮ ಜೀವನದಲ್ಲಿ ಆಶ್ರಯ, ಡಿಪೆಂಡ್ ಆಗಿರ್ತೇವೆ. ಡಿಪೆಂಡೆನ್ಸಿ ನಮಗಿರುತ್ತೆ. ನಮ್ಮ ಮನೆಯಲ್ಲಿದ್ದವರ ಮೇಲೆ ನಾವು ಡಿಪೆಂಡ್ ಆಗಿರ್ತೇವೆ, ಸುತ್ತಿದ್ದವರ ಮೇಲೂ ಡಿಪೆಂಡ್ ಆಗಿರ್ತೇವೆ, ಪದಾರ್ಥಗಳ ಮೇಲೂ ಡಿಪೆಂಡ್ ಆಗಿರ್ತೇವೆ. ಈ ಡಿಪೆಂಡೆನ್ಸಿ ನಾನ್ ಸ್ಟಾಪ್ ಆಗಿ ಮುಂದಕ್ಕೆ ಹೋಗ್ತಾ ಇರುತ್ತೆ.
ಯಾವಾಗಾದರೆ ನಾವು ನಮ್ಮೊಳಗಿರುವ ದೇವರ ಮೇಲೆ ಡಿಪೆಂಡ್ ಆಗಲಿಕ್ಕೆ ಶುರು ಮಾಡ್ತೀವೋ, ಅಂದರೆ ಇವನಿದ್ದಾನೆ, ಪದಾರ್ಥಗಳು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಪದಾರ್ಥಗಳೇ ನಂಬಿಕೊಳ್ಳೋಣವಾ? ಬಂಗಾರ ಬೆಳ್ಳಿ ದುಡ್ಡು ಇದೆ ಅಂತ ನಂಬೋಣವಾ? ನಾಳೆ ಯಾವುದೇ ಕಾರಣದಿಂದ ಎಲ್ಲ ದೂರ ಆಗಬಹುದು. ಅದು ಯಾವಾಗೂ ನಮ್ಮನ್ನು ಪ್ರೊಟೆಕ್ಟ್ ಮಾಡಲ್ಲ. ಇತ್ತೀಚೆಗೆ ಬಂದಿತ್ತಲ್ಲ, ಯಾರೋ ದೊಡ್ಡ ಉದ್ಯಮಿ, ಇಂಡಸ್ಟ್ರಿಯಲಿಸ್ಟ್, ಟೋಟಲ್ಲಿ ಎಲ್ಲ ಕಳ್ಕೊಂಡು ಬೀದಿಗೆ ಬಂದ ಅಂತ ಅವನ ಬಗ್ಗೆ ಎಲ್ಲ ಬಂದಿತ್ತು. ಅವನನ್ನು ದೊಡ್ಡ ಕಂಪೆನಿ ಶೇರ್ ಹೋಲ್ಡರ್ವ, ಬೀದಿಗೆ ಬಂದ. ಅವನು ಆ ಸ್ಥಿತಿಗೆ ಬರ್ತಾನೆ ಅಂತ ಅವನೇ ಅಲ್ಲ, ಯಾರೂ ಅಂದುಕೊಂಡಿದ್ದಿಲ್ಲ. ಭಿಕ್ಷೆ ಬೇಡುವಂತಾಯಿತು. ಇನ್ನೊಂದು ಕಡೆ ನೋಡಿದರೆ ಒಬ್ಬರು ಜೈನ್ರವರು ದಂಪತಿಗಳು 200 ಕೋಟಿ ಆಸ್ತಿ, ಅದನ್ನು ತಾವೇ ದಾನ ಮಾಡಿ ಸನ್ಯಾಸ ತಗೊಂಡ್ಬಿಟ್ರು. ಹೇಗಿರಬೇಕು ಅವರ ಮೆಂಟಲ್ ಕಂಡೀಷನ್? 200 ಕೋಟಿ, ಒಂದಲ್ಲ ಎರಡಲ್ಲ, ನೀರಿನಂತೆ ಎಲ್ಲರಿಗೆ ದಾನ ಕೊಟ್ಟು ನಮಗೇನು ಬೇಡ, ಒಂದು ಕಡೆ ದೇವರ ಚಿಂತನೆ ಮಾಡಿಕೊಂಡಿರ್ತೀವಿ ಅಂತ ಹೋಗಬೇಕಾದರೆ ಅದರಲ್ಲಿ ಏನು ಕಂಡಿರಬೇಕವರು ಸುಖ? ಇಫ್ ನಾಟ್ ಅವರೇನು ದಡ್ರೇನಲ್ಲ. ಹಾಗಾದರೆ ಅಲ್ಲೇನೋ ಇದೆ, ನಾವು ಹುಡುಕಿದರೆ ನಮಗೆ ಸಿಗುತ್ತೆ. ಆದ್ದರಿಂದ ಇವ ನಮಗೆ ಆಶ್ರಯ, ಇವನೇ ನಮಗೆ ಪ್ರೇರಕ, ಇವನೇ ನಮಗೆ ರಕ್ಷಕ, ನನ್ನೊಳಗೇ ಇದ್ದಾನೆ, ಎಲ್ಲಿಗೂ ಹೋಗಬೇಕಾಗಿಲ್ಲ. ಇವನೇ ನನಗೆ ಸೆಕ್ಯೂರಿಟಿ, ಎಲ್ಲವೂ ಆಗಿದ್ದಾನೆ. ಆದ್ದರಿಂದ ಇವನನ್ನು ನಾನು ಚಿಂತನೆ ಮಾಡುತ್ತೇನೆ. ಇನ್ನು ಮುಂದೆ ಹೇಳುತ್ತಾ ಇದ್ದಾರೆ, ಅಕ್ರತುಹು ಅಂತ ಹೇಳ್ತಾರೆ. ಯಾರಾದರೆ ಈ ಜೀವ ಸೂಕ್ಷ್ಮವಾಗಿದ್ದಾನೆ, ಯಾರೋಲ್ಲ ನಾವೇ, ನಮ್ಮ ಹೃದಯ ಗುಹೆಯಲ್ಲಿ ಭಗವಂತ ಅತ್ಯಂತ ಸೂಕ್ಷ್ಮನಾಗಿದ್ದಾನೆ, ಇವನೇ ನನಗೆ ಆಶ್ರಯ, ಇವನೇ ಪ್ರೇರಕ, ಎಲ್ಲವನ್ನ ಮಾಡಿಸೋದು ಇವನೇ, ಇವನೇ ರಕ್ಷಕ, ಇವನೇ ಆಶ್ರಯ ಅಂತ ಯಾರು ತಿಳ್ಕೊಳ್ತಾರೋ, ಹೇಳ್ತಾ ಇದ್ದಾರೆ, ನಿಶ್ಚಯವಾಗಿ ತಿಳ್ಕೊಳ್ತಾರೋ. ಅಂದರೆ ನಿಶ್ಚಯವಾಗಿ ತಿಳ್ಕೊಳ್ಳೋದು ಅಂದರೆ ನಾವು ತಿಳ್ಕೊಳ್ತಾ ಇದ್ದೀವಲ್ಲ, ತಿಳ್ಕೊಳ್ತೀವಿ. ಏನಾದರೂ ಸಂಸಾರದಲ್ಲಿ ಒಂದು ಏಟು ಬಿದ್ದರೆ ಮನಸ್ಸು ಅಲುಗಾಡ್ಲಿಕ್ಕೆ ಶುರುವಾಗುತ್ತೆ. ದೇವರು ಇದ್ದಾರೋ ಇಲ್ವೋ, ಇದ್ದಾರೋ ಇಲ್ವೋ, ನನ್ನ ಕಾಯ್ತಾರೋ ಇಲ್ವೋ ಅಂತ. ಅಂಥ ಸಂಶಯವಿಲ್ಲದೆ ದೇವರ ಮೇಲೆ ನಿಶ್ಚಯವಾದ ಮನಸ್ಸು ಬಂತ. ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ಇಲ್ಲಿ. ನೀವು ಎಂದಾದರೂ ಒಳ್ಳೆ ಯಜ್ಞ ಮಾಡಿದ್ದೀರಾ? ಯಜ್ಞ ಅಂದರೆ ಪುರೋಹಿತರನ್ನು ಕರೆಸಬೇಕು, ದೊಡ್ಡ ಕುಂಡ ಹಾಕಬೇಕು, ಡಬ್ಬಿಗಟ್ಟಲೆ ತುಪ್ಪ ಸುರಿಬೇಕು, ಮಂತ್ರ ಹೇಳಬೇಕು, ದಕ್ಷಿಣೆ ಕೊಡಬೇಕು, ಊಟ ಹಾಕಬೇಕು, ತುಂಬ ಖರ್ಚು. ಇಷ್ಟಾದ ಮೇಲೆ ಫಲ ಬರುತ್ತೋ ಇಲ್ಲೋ ಡೌಟೇ. ಯಾಕೆ? ಮಾಡಿಸಿದವರು ಸರಿಯಾಗಿರಬೇಕು, ಪದಾರ್ಥ ಸರಿಯಾಗಿರಬೇಕು. ಎಲ್ಲಿ ಫಾಲ್ಟ್ ಇದ್ದರೂ ಹೊರಡುತ್ತೆ. ಅದಕ್ಕಂದ್ರು ಒಳ್ಳೆ ಯಜ್ಞ ಮಾಡಿದರೆ ಎಷ್ಟು ಪುಣ್ಯ ಬರಬೇಕೋ ಅಷ್ಟು ಪುಣ್ಯ ಒಂದರಿಂದ ಬರುತ್ತೆ ಅಂದರು. ನಮಗೆ ಈ ಸೂಕ್ಷ್ಮವಾದ ಟೆಕ್ನಿಕ್ ಅಂತಾರಲ್ಲ, ಅದು ಗೊತ್ತಿಲ್ಲ. ನೋಡಿ, ನಾವು ದೇವಸ್ಥಾನಕ್ಕೆ ಬರ್ತೀವಾ, ಬಂದಾಗ ದೇವರ ದರ್ಶನ ಮಾಡ್ತೀವಾ, ಯಾಕೆ ಮಾಡೋದು? ಪುಣ್ಯ ಬರುತ್ತೆ ಅಂತ ಅಲ್ಲ. ದೇವರ ದರ್ಶನದಿಂದ ಪುಣ್ಯ, ತೀರ್ಥ ತಗೊಂಡರೆ ಪುಣ್ಯ, ಪ್ರಸಾದ ತಗೊಂಡರೆ ಪುಣ್ಯ, ಪ್ರದಕ್ಷಿಣೆ ಮಾಡಿದರೆ ಪುಣ್ಯ. ಎಲ್ಲದರಿಂದ 2 ಪ್ರಾಫಿಟ್. ಒಂದು ಪಾಪ ಹೋಗುತ್ತೆ, ಪುಣ್ಯ ಬರುತ್ತೆ. ಪಾಪ ಯಾಕೆ ಹೋಗುತ್ತೆ, ಪುಣ್ಯ ಯಾಕೆ ಬರುತ್ತೆ? ದೇವರ ದರ್ಶನದಿಂದ ನಮಗೇನಿರುತ್ತೆ? ನನಗೆ ದುಡ್ಡು ಬೇಕು, ನನಗೆ ಕೆಲಸ ಆಗಬೇಕು, ಅದಕ್ಕೆ ತೊಂದರೆಗಳಿವೆ, ಅದು ಹೋಗಬೇಕು ಅಂತ ಬರ್ತೀವಿ. ಹೌದು ತಾನೇ? ಟು ಬಿ ಪ್ರಾಕ್ಟಿಕಲ್.
ದೇವರ ಹತ್ರ ಬಂದಾಗ ದೇವರ ದರ್ಶನದಿಂದ ಎರಡಾಗುತ್ತೆ. ಏನು? ನಮಗೆ ಅಡ್ಡಿಯಾದ ಪಾಪ ಕತ್ತರಿಸಿ ಹೋಗುತ್ತೆ, ಕೆಲಸ ಆಗಲಿಕ್ಕೆ ಬೇಕಾದ ಪುಣ್ಯ ಬರುತ್ತೆ. ಈ ಎರಡು ಅಟ್ ಎ ಟೈಮ್ ದೇವರ ದರ್ಶನ, ತೀರ್ಥ, ಪ್ರಸಾದ, ಪ್ರದಕ್ಷಿಣೆ ಇದರಿಂದ ಸಿಗ್ತಾ ಬರುತ್ತೆ. ಆದ್ದರಿಂದಲೇ ಎಲ್ಲರೂ ದೇವಸ್ಥಾನಕ್ಕೆ ಬಂದು ತಮ್ಮ ತಮ್ಮ ಯಥಾಶಕ್ತಿ ಏನು ಪ್ರದಕ್ಷಿಣ ಎಲ್ಲ ಮಾಡಿಕೊಂಡು ಹೋದರೆ ಅವರವರ ಕೆಲಸಗಳು ಆಗ್ತಾ ಇರೋದು. ಸೊ ಇಲ್ಲಿ ಮೇನ್ ಸ್ಟೆಮ್ಗೆ ಬಂದರೆ ನಮ್ಮ ಕೆಲಸ ಆಗದೇ ಇರಲಿಕ್ಕೆ ಕಾರಣವಾದ್ದು ಪಾಪ, ಅದು ಹೋಗಬೇಕು. ನಮ್ಮ ಎಲ್ಲ ಒಂದೊಂದು ಕೆಲಸಕ್ಕೆ ಬರ್ತೀವಿ, ದಿನಾಗೂ ಒಂದೇ ಲಿಸ್ಟ್ ಇಟ್ಕೊಂಡು ಬಂದಿರ್ತೀವಿ, ಅದು ಮುಗಿಯುತ್ತೆ, ಮಾರನೇ ದಿನ ಇನ್ನೊಂದು ಬಂದಿರುತ್ತೆ, ಮತ್ತು ಅದಕ್ಕಾಗಿ ಬರ್ತೀವಿ, ಮತ್ತು ಅದಕ್ಕಾಗಿ ಹಾಗೆ ಹಾಗೆ ದೇವಸ್ಥಾನಕ್ಕೆ ಬರೋದು ತಪ್ಪಿದ್ದೇ ಇಲ್ಲ. ದಿನಾಗೂ ಬರಬೇಕಾಗುತ್ತೆ. ಯಾಕೆ? ಯಾವುದೋ ಒಂದು ಲಿಸ್ಟ್ ಹಿಡ್ಕೊಂಡು ಬಂದೇ ಇರ್ತೀವಿ. ಇವತ್ತು ನನಗೆ ಉದ್ಯೋಗ ಇಲ್ಲ ಅಂತ ಬಂದವ ನಾಳೆ ಮದುವೆ ಆಗಿಲ್ಲ ಅಂತ ಬರ್ತಾನೆ, ಮದುವೆ ಆಗಿಲ್ಲ ಅಂತ ಬಂದವ ನಾಳದ್ದು ಮಗ ಆಗಿಲ್ಲ, ಮಕ್ಕಳಾಗಿಲ್ಲ ಅಂತ ಬರ್ತಾನೆ, ಮಕ್ಕಳಾಗಿಲ್ಲ ಅಂತ ಬಂದವ ಅವ್ರ ಸೀಟ್ ಸಿಕ್ಕಿಲ್ಲ ಅಂತ ಬರ್ತಾನೆ, ಅವರಿಗೆ ಮತ್ತು ಓದಾಗಿಲ್ಲ, ಅವರಿಗೆ ಮದುವೆ ಆಗಿಲ್ಲ, ಅವರಿಗೆ ಮಕ್ಕಳಾಗಿಲ್ಲ, ಮೊಮ್ಮಕ್ಕಳಿಗೆ ಸೀಟು ಸಿಕ್ಕಿಲ್ಲ. ನಾನ್ ಸ್ಟಾಪ್ ನಾನ್ ಸೆನ್ಸ್ ಥರ ಹೋಗ್ತಾನೇ ಇರುತ್ತೆ. ಸರಿ, ಇದಕ್ಕೆಲ್ಲ ಪ್ರಾಸೆಸ್ ಏನು? ದೇವರ ದರ್ಶನ, ತೀರ್ಥ, ಪ್ರಸಾದ, ಪ್ರದಕ್ಷಿಣೆ, ಇದೇ ಪ್ರಾಸೆಸ್. ಅದರಿಂದ ಎರಡು ಬರ್ತಾ ಇದೆ. ಪ್ರತಿಯೊಂದು ಸಲ ಪಾಪ ಹೋಗುತ್ತೆ, ಪುಣ್ಯ ಬರುತ್ತೆ, ಪಾಪ ಹೋಗುತ್ತೆ, ಪುಣ್ಯ ಬರುತ್ತೆ, ಕೆಲಸ ಆಗ್ತಾ ಇದೆ. ಅದಕ್ಕಂದರೂ ಇದೆಲ್ಲ ಮಾಡ್ತಾ ಇದ್ದೀರಲ್ಲ, ಎಷ್ಟು ಪಾಪ ಹೋಗುತ್ತೆ, ಎಷ್ಟು ಪುಣ್ಯ ಬರುತ್ತೆ ನೋಡಿಕೊಂಡ್ರ? ಚೂರು 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 ಬರುತ್ತೆ. ಯಾಕೆ ಅಂದರೆ ಹೇಳ್ತಾರೆ, ದೇವರು ಇದ್ದಾರೆ ಅಂತ ಕನ್ಫರ್ಮೇಷನ್ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಏನೋ ಬರ್ತೀವಿ ದೇವರಿಗೆ ಅಂತ ನಮಸ್ಕಾರ ಮಾಡ್ತೀವಿ, ಯಾರಾದರೂ ನಮ್ಮನ್ನು ಹಿಡಿದು ಕೇಳಿದ್ರೆ ದೇವರಿದ್ದಾರಾ ಅಂದರೆ ಗೊತ್ತಿಲ್ಲಪ್ಪ, ಇದ್ದರೆ ಮಾಡಿದ ನಮಸ್ಕಾರ ಫಲ ಕೊಡಲಿ, ಇಲ್ಲದಿದ್ದರೆ ಒಂದು ನಮಸ್ಕಾರ ಹೋದರೆ ಹೋಗಲಿ ಅಷ್ಟೇ ತಾನೇ. ಬೆಟ್ಟಕ್ಕೆ ಕೂದಲು ಹಾಕಿ ಸೆಳೆಯೋಣ, ಬಂದರೆ ಬೆಟ್ಟ ಬರುತ್ತೆ, ಇಲ್ಲೇ ಒಂದು ಕೂದಲು ಹೋಗುತ್ತೆ ಅಷ್ಟೇ ತಾನೇ. ಬಂದ್ವಿ, ಹೇಗೂ ಹಾಗೆ ಸ್ವಲ್ಪ ಎಕ್ಸಸೈಸ್ ಆಗ್ದಂಗಾಯಿತು, ಒಂದು ನಮಸ್ಕಾರ ಮಾಡಿದರೆ ಬಂದರೆ ಫಲ ಬರುತ್ತೆ. ಈ ಥರ ಆ್ಯಟಿಟ್ಯೂಡ್ ಬೇಡ ಅಂತಾರೆ. ದೇವರು ಇದ್ದಾನೆ ಎಂಬುದು ಕನ್ಫರ್ಮ್ ಆಗಬೇಕು ಮನಸ್ಸಿನಲ್ಲಿ. ಅಲ್ಲ, ಕನ್ಫರ್ಮೇಷನ್ಗೇನು ಮಾಡಬೇಕು? ಹೀಗೆ ಜ್ಞಾನ ಸಂಪಾದನೆ ಮಾಡಿ ಆ ದೇವರ ಕುರಿತು ಆಲೋಚನೆ ಮಾಡ್ತಾ ಬಂದಾಗ ಧ್ಯಾನದಲ್ಲಿ ಕನ್ಫರ್ಮೇಷನ್ ಬೆಳೀತಾ ಬೆಳೀತಾ ಹೋಗುತ್ತೆ. ಒನ್ ಫೈನ್ ಡೇ ನಮ್ಮ ಯೋಗ್ಯತೆಗೆ ತಕ್ಕಂತೆ ಫುಲ್ ಫ್ಲೆಡ್ಜ್ಡ್ ಆಗಿ ಚೆನ್ನಾಗಿ ಕನ್ಫರ್ಮೇಷನ್ ಬರುತ್ತೆ ಈ ಧ್ಯಾನದಿಂದ. ಸರಿ, ಬಂದರೆ ಏನಾಗುತ್ತೆ ಹೇಳ್ತಾರೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ಅಕಾರ ವಾಚ್ಯ ವಿಷ್ಣು ವಿಷಯಕ ಕ್ರತುಶಬ್ದಿತ ನಿಶ್ಚಯವಾನ್. ಭಗವಂತ ಇದ್ದಾನೆ ಅಂತ ಯಾರಿಗೆ ಗಟ್ಟಿಯಾಗಿ ಕನ್ಫರ್ಮೇಷನ್ ಬರುತ್ತೋ ಅವನಿಗೆ ಆ ಕನ್ಫರ್ಮೇಷನ್ ಬಂದ ದಿನ ಚೆಕ್ ಬರುತ್ತೆ ಅಂದರು ದೇವರಿಂದ. ಏನಂತ? ದೊಡ್ಡ ಯಜ್ಞ ಮಾಡಿದ ಫಲ ಬಂದ್ಬಿಡುತ್ತಂತೆ. ಯಾವ ಯಜ್ಞ? ಜಗತ್ತಿನಲ್ಲಿ ಎಷ್ಟೆಲ್ಲ ಯಜ್ಞಗಳಿವೆ ಆ ಎಲ್ಲ ಯಜ್ಞಗಳು ಮಾಡಿದ ಪುಣ್ಯ ಜಸ್ಟ್ ದೇವರು ಇದ್ದಾರೆ ಅಂತ ಕನ್ಫರ್ಮೇಷನ್ ಬಂದರೆ ಬರುತ್ತೆ. ಆಶ್ಚರ್ಯ ಆಗುತ್ತಲ್ವ? ಅಷ್ಟು ಪುಣ್ಯ ಬರೋದಾದರೆ ಇಟ್ಟು ಸುತ್ತಾಕೋದು ಇವೆಲ್ಲ ಮಾಡ್ತಾ ಇದ್ದೀವಿ. ಹೌದು, ಮಾಡ್ತಾ ಇದ್ದೀವಿ, ಕನ್ಫರ್ಮೇಷನ್ನೇ ಸರಿಯಾಗಿಲ್ಲ. ಆದ್ದರಿಂದ ಚೆನ್ನಾಗಿ ಯಾರಾದರೆ ಭಗವಂತ ಇದ್ದಾನೆ, ನನ್ನೊಳಗೆ ಇದ್ದಾನೆ, ನಿಜವಾಗಲೂ ಇದ್ದಾನೆ ಅಂತ ಯಾರಿಗೆ ನಿಶ್ಚಯ ಬರುತ್ತೋ ಅವನು ವಿಶೇಷವಾಗಿ ಭಗವಂತನ ಯಜ್ಞ ಮಾಡಿದವ. ಒಂದು ಯಜ್ಞ ಮಾಡಿದರೆ ಏನಾಗುತ್ತೆ? ದೇವರ ಅನುಗ್ರಹ ಆಗುತ್ತೆ, ದೇವರ ಪ್ರಸಾದ ಆಗುತ್ತೆ, ನಮಗೆ ಬೇಡಿದ್ದು ಬರುತ್ತೆ. ಈ ಯಜ್ಞ ಮಾಡಿದರೆ ದೇವರು ಇದ್ದಾರೆ ಅಂತ ಕನ್ಫರ್ಮೇಷನ್ ಬಂದರೆ ಹೊರಗೆ ಸಿಗಬೇಕಾದ ಎಲ್ಲ ಲಾಭಗಳು ಸಿಕ್ಕು ದೇವರೇ ಸಿಕ್ಕಿಬಿಡ್ತಾರೆ. ಆದ್ದರಿಂದ ಧಾತು ಹರೇ ಪ್ರಸಾದಾತ್ ಪಶ್ಯತಿ. ನಾವು ಧ್ಯಾನ ಮಾಡ್ತಾ ಮಾಡ್ತಾ ಬಂದಾಗ
ದೇವರು ನಮ್ಮ ಹೃದಯದಲ್ಲಿ ಕಾಣಲಿಕ್ಕೆ ಶುರು ಮಾಡುತ್ತಾರೆ. ಆದ್ದರಿಂದ ತತಶ್ಚ ವೀತಶೋಕೋ ಭವತಿ. ಆ ಭಗವಂತನನ್ನು ಯಾರು ಧ್ಯಾನದಲ್ಲಿ ಚಿಂತನೆ ಮಾಡುತ್ತಾ ಬರ್ತಾರೆ ಅವರಿಗಿರುವಂಥ ಎಲ್ಲ ಶೋಕಗಳು ಹೋಗ್ತಾ ಬರುತ್ತೆ, ಎಲ್ಲ ದುಃಖಗಳು ತಾನಾಗಿ ಸಾಲ್ವ್ ಆಗುತ್ತಂತೆ. ನೋಡಿ, ನಾವು ದೇವಸ್ಥಾನಕ್ಕೆ ಬರಬೇಕು, ದೇವ್ರ ಮುಂದೆ ನಿಲ್ಲಬೇಕು, ನಮ್ಮ ಪಟ್ಟಿಯೆಲ್ಲ ಓದಬೇಕು, ಸ್ವಾಮಿ ಇದು ಪರಿಹಾರ ಮಾಡಿ ಅಂತ, ಇವೆಲ್ಲ ಬೇಡ. ಅವನನ್ನೇ ಸ್ಮರಣೆ ಮಾಡುತ್ತಾ ಇದ್ದರೆ ಅವನೇ ತಾನಾಗಿ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಕಟ್ ಮಾಡ್ತಾ ಹೋಗ್ತಾನಂತೆ. ಈ ಪ್ರಾಸೆಸ್ ಚೆನ್ನಾಗಿದೆಯಲ್ವ. ನಾವು ಹೋಗಿ ಅಪ್ಲೈ ಮಾಡಿ ಎಲ್ಲ ಮಾಡೋದು ಯಾಕೆ? ಅವನೇ ತಾನಾಗಿ ಬಂದು ಎಲ್ಲ ಕಟ್ ಮಾಡಿಬಿಟ್ರೆ, ಬೇಕಾದ್ದೆಲ್ಲ ಕೊಟ್ಟರೆ ಚೆನ್ನಾಗಿರುತ್ತಲ್ವ. ಹಾಗಾದರೆ ಏನು ಮಾಡಬೇಕು ಅಂದರೆ ಧ್ಯಾನವನ್ನು ಮಾಡಿ. ಅದಕ್ಕೆ ಹೇಳ್ತಾರೆ ಧ್ಯಾನದ್ವಾರ ಸಾಕ್ಷಾತ್ಕರೋತಿ ಅಂತ. ಇನ್ನು ಆ ಒಳಗಿರುವ ದೇವರ ಇನ್ನಷ್ಟು ಪರಿಚಯ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ ಕಸ್ತಂ ಮದಂ ದೇವಂ ಮದನ್ಯೋ ಜ್ಞಾತುಮರ್ಹತಿ. ಇನ್ನು ಹೇಳ್ತಾ ಬರ್ತಾ ಇದ್ದಾರೆ ಆ ದೇವರ ತಾಕತ್ತೆಂಥದ್ದು ಅಂತ ಪರಿಚಯ ಮಾಡಿಕೊಡ್ತಾ ಬರ್ತಾರೆ. ಸಾಮರ್ಥ್ಯ ಅತಿಶಯಾದೇವ ಆಸೀನಃ. ನಾವು ಕೂತಿರ್ತೇವೆ, ಕೂತಿರೋದೊಂದು ಅಲ್ಲೇ ಇರ್ತೇವೆ. ಹಾಗಿದ್ದೇ ದೂರ ಹೋಗ್ಲಿಕ್ಕಾಗುತ್ತಾ? ಹಾಗಲ್ಲ. ದೂರ ಹೋಗೋದಾದರೆ ಕೂಡ್ಲಿಕ್ಕಾಗಲ್ಲ, ಕೂತಿದ್ರೆ ದೂರ ಹೋಗ್ಲಿಕ್ಕಾಗಲ್ಲ. ದೇವರು ಹಾಗಲ್ಲ, ಕೂತೇ ಇರ್ತಾನೆ, ದೂರ ಹೋಗಿರ್ತಾನೆ. ಹಾಗೆ ಹೇಳ್ತಾ ಇದ್ದಾರೆ ಆಸೀನೋ ದೂರಂ ವ್ರಜತಿ ಶಯಾನೋ ಯಾತಿ ಸರ್ವತಃ. ಅವನು ಮಲಗೇ ಇರ್ತಾನೆ, ಆದರೆ ಎಲ್ಲ ಕಡೆ ಮಲಗೇ ತಿರುಗಾಡುತ್ತಾ ಇರ್ತಾನೆ. ಅವನಿಗಂಥ ಶಕ್ತಿ ಇದೆ ಭಗವಂತನಿಗೆ, ನಮಗಿಲ್ಲ. ಆದ್ದರಿಂದ ಅಂಥ ಭಗವಂತನನ್ನು ಚಿಂತನೆ ಮಾಡಿ. ಮದಂ ಅಂತ ಹೇಳ್ತಾರೆ. ಸುಖಂ ಅಸುಖಂ ತಥೋ ಭವತೀತಿ ಮದಂ ಸುಖ ಸುಖ ಹೇತುಂ ತಂ ದೇವಂ. ಹೇಳ್ತಾ ಇದ್ದಾರೆ ಆ ಭಗವಂತ ಎಂಥವ ಅಂದರೆ ಮದ ನಮಗೆ ಸುಖವನ್ನು ಕೊಡ್ತಾನೆ, ದುಃಖವನ್ನು ಕೊಡ್ತಾನೆ. ಸುಖವನ್ನು ಕೊಡ್ತಿದ್ದಾನವನೇ ಈ ಸಂಸಾರದಲ್ಲಿ, ದುಃಖವನ್ನು ಕೊಡ್ತಿದ್ದಾನೆ. ಹೌದಾ? ಸರಿ, ಆ ದೇವರ ಚಿಂತನೆ ಮಾಡೋಣ. ಆವಾಗ ಈ ದುಃಖ ಕೊಡೋದು ನಿಲ್ಲಿಸ್ತಾನ ಅಂದರು. ಇಲ್ಲ, ಸುಖವೂ ಕೊಡ್ತಾನೆ, ದುಃಖವೂ ಕೊಡ್ತಾನೆ ಕಾನ್ಸ್ಟೆಂಟಾಗಿ ಅಂದರು. ಅಯ್ಯೋ ರಾಮ, ಆ ಭಾಗ್ಯಕ್ಕೆ ಯಾಕೆ ದೇವರನ್ನ ಭಜನೆ ಮಾಡಬೇಕು? ಸುಖವೇ ಕೊಡಬೇಕು, ದುಃಖ ತೆಗಿಬೇಕು ಅಂದರೆ ಹೇಳ್ತಾರೆ ಈಗ ಸುಖ ದುಃಖ ಅಂತ ಸಂಸಾರದಲ್ಲಿ ಕಾಣತಾ ಇದೆಯಲ್ಲ, ಅದರಲ್ಲಿ ದುಃಖ ತೆಗಿತಾನೆ, ಸುಖವೇ ಕೊಡ್ತಾನೆ. ಇನ್ಯಾವ ದುಃಖ ಕೊಡ್ತಾನೆ ಅಂದರೆ ನೋಡಿ, ಯಾರೋ ಬಂದರು, ನಿಮಗೊಂದು 10 ಲಕ್ಷವೋ ಎಷ್ಟೋ ಕೊಟ್ಟರು, ಇದ್ದಕ್ಕಿದ್ದಂತೆ ಗಿಫ್ಟಾಗಿ ಕೊಟ್ಟರು. ನೋಡಿದರೆ ಆಶ್ಚರ್ಯ, ನಿಮಗೆ ಬೇಕಾಗಿದ್ದು ಅಷ್ಟೇ ಬೇಕಾಗಿತ್ತು, ಅವರು ಬಂದು ಕೊಟ್ಟರು. ಒಂದು 10 ದಿವಸದ ಕೆಳಗೆ ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು, ಈಗ ಸ್ವಲ್ಪ ತಡ ಆಯಿತು. ಆದರೂ ಅಡ್ಡಿ ಇಲ್ಲ. ನೀವೇನಂದುಕೊಳ್ತೀರಾ? ಅಯ್ಯೋ, ಈತ ಮೊದಲೇ ಬಂದಿದ್ದರೆ ಚೆನ್ನಾಗಿರ್ತಾ ಇತ್ತು. ದುಃಖ ಅಲ್ವಾ? ಅಯ್ಯೋ, ಈಗ ಬಂದ, ಮೊದಲೇ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಹಾಗೆ ದೇವರನ್ನು ಕಂಡು ತುಂಬ ಆನಂದ ಪಡುವಾಗ ಆನಂದದ ಜೊತೆಗೆ ದುಃಖ ಆಗುತ್ತಂತೆ. ಇಷ್ಟು ಕಾಲ ಇವನ ಧ್ಯಾನ ಮಾಡಿಲ್ಲಲ್ವಾ ಎಂಬ ದುಃಖ ಪರ್ಮನೆಂಟ್ ಆಗಿರುತ್ತಂತೆ. ಇವನು ಮೊದಲೇ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು, ಇವನು ಯಾಕಿಷ್ಟು ಲೇಟಾಗಿ ಸಿಕ್ಕ ನಮಗೆ ಅಂತ ದೇವರ ಕುರಿತು ನಮಗೆ ಈ ದುಃಖ ಒಳ್ಳೆಯದು ಹೌದೋ ಅಲ್ವೋ? ಒಳ್ಳೆಯದೇ. ಆ ದುಃಖ ಇರಬೇಕು ನಮಗೆ. ಆನಂದ ಸದಾ ಕೊಡ್ತಾ ಇರ್ತಾನೆ. ಆದರೆ ಈ ಸಂಸಾರದಲ್ಲಿರುವ ಸುಖ ಕೊಡ್ತಾನೆ, ದುಃಖ ಕತ್ತರಿಸ್ತಾನೆ, ದುಃಖ ಬಾರದಂತೆ ಮಾಡುತ್ತಾನೆ ಅಂತ ಚೆನ್ನಾಗಿ ತಿಳಿತಾ ಮದನ್ಯಃ ಕಃ ಜ್ಞಾತುಮರ್ಹತಿ ಹೇಳ್ತಾ ಇದ್ದಾರೆ.
ನನ್ನನ್ನು ಬಿಟ್ಟು ಯಾರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇವನನ್ನು ಅಂತ ಯಮಧರ್ಮರಾಜರು ಹೇಳ್ತಾರೆ. ಅಲ್ಲ ರೀ, ನಿಮ್ಮನ್ನು ಬಿಟ್ಟರೆ ಯಾರು ತಿಳ್ಕೊಂಡಿಲ್ವಾ? ನಿಮಗಿಂತ ದೊಡ್ಡವರೆಲ್ಲ ತಿಳ್ಕೊಂಡಿದ್ದಾರೆ, ಎಲ್ಲರೂ ತಿಳ್ಕೊಂಡಿದ್ದಾರಲ್ವ, ನನ್ನನ್ನು ಬಿಟ್ಟು ಯಾರು ತಿಳ್ಕೊಳ್ತಾರೆ ಅಂದರೆ ಹೇಳ್ತಾ ಇದ್ದಾರೆ ಮದನ್ಯಃ ಅಂದರೆ ಹೇಳ್ತಾ ಇದ್ದಾರೆ. ಆ ಶಬ್ದಕ್ಕೆ ಅರ್ಥ ನನಗಿಂತ ಬೇರೆ ಕಹ, ನಾನೇನು ತಿಳ್ಕೊಳ್ತೇನೆ, ನನಗಿಂತ ಚೆನ್ನಾಗಿ ತಿಳ್ಕೊಂಡವರೊಬ್ಬರಿದ್ದಾರೆ. ಯಾರದು ಅಂದರೆ ಈ ಶಬ್ದ ನೋಡಿದಾಗ ನನಗಿಂತ ಯಾರು ಕಹ ಅಂದರೆ ಯಾರು ತಿಳ್ಕೊಳ್ತಾರೆ ಅಂತ ಶಬ್ದದ ಅರ್ಥ. ಅದು ನೋಡಿದಾಗ ಏನು ಇಷ್ಟು ಅಹಂಕಾರವ ಯಮಧರ್ಮರಾಜರಿಗೆ, ನನ್ನ ಬಿಟ್ಟರೆ ಯಾರು ತಿಳ್ಕೊಳ್ತಾರೆ ಅಂತ. ಅಲ್ಲ, ಕಹ ಅನ್ನೋ ಶಬ್ದಕ್ಕೆ ಯಾರು ಅಂತ ಒಂದರ್ಥ ಇದ್ದರೆ ಬ್ರಹ್ಮದೇವರು ಅಂತ ಒಂದರ್ಥ, ಕಹ ಅಂತ. ಆದ್ದರಿಂದ ಈ ಭಗವಂತನನ್ನು ನಮಗಿಂತ ಬೇರೆ ಆಗಿರತಕ್ಕಂಥ ಬ್ರಹ್ಮದೇವರು ವಿಲಕ್ಷಣ. ಅವರು ಎಲ್ಲ ಜೀವರಾಶಿಗಳಲ್ಲಿ ವಿಲಕ್ಷಣ, ಅವರಿಗೆ ಅಜ್ಞಾನವೇ ಬರಲ್ಲ. ಅವರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನಾವೇನು ತಿಳಿತೀವಿ ಅಂತ ಯಮಧರ್ಮರಾಜರು ಹೇಳಿದರೆ ನಾವು ರಿವರ್ಸ್ ಆಗಿ ನಾನೇ ತಿಳ್ಕೊಂಡಿದ್ದೇನೆ, ನನ್ನ ಬಿಟ್ಟು ಯಾರಿಗೆ ಗೊತ್ತಾಗುತ್ತೆ ಅಂದರೆ ಹೇಗಾಗುತ್ತೆ? ಅದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಪುನಃ ಸೇರೋಣ.